ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ. ಪಾಠದ ಹೆಸರು ಸುಗಂಧ ತೈಲ ಬಹು ಅಮೂಲ್ಯ. ರೆಫರೆನ್ಸ್ ಪುಟ 3534, ಪುಟದ ಸಂಖ್ಯೆ 108. ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ. ಇಂಥ ಬೆಲೆಯುಳ್ಳ ಸುಗಂಧ ತೈಲವನ್ನು ಬಳಸುವುದು ಬಹು ಅಪರೂಪವಾಗಿತ್ತು. ನಿಜವಾಗಿಯೂ ಚಕ್ರವರ್ತಿಗಳು ಸಹ ಇದನ್ನು ಮಿತವಾಗಿ ಬಳಸುತ್ತಿದ್ದರು. ಆದರೆ ಇದನ್ನು ಉಪಯೋಗಿಸುವಾಗ ಸಾಮಾನ್ಯವಾಗಿ ತಲೆಯ ಮೇಲೆ ಹೊಯ್ಯಲಾಗುತ್ತಿತ್ತು. ಮತ್ತಾಯನು ಮತ್ತು ಮಾರ್ಕನು ಇದನ್ನು ಸ್ಮರಿಸಿಕೊಂಡು ವಿವರಿಸಿರುವಂತೆ ಮರಿಯಳು ಈ ಪದ್ಧತಿಯನ್ನು ಅನುಸರಿಸಿ ಕರ್ತನ ತಲೆಯ ಮೇಲೆ ಅದನ್ನು ಸುರಿದಿದ್ದಳು. ಆದರೆ ಇದನ್ನು ಮಾಡಿದ ನಂತರ ಆತನ ಪಾದಗಳ ಬಳಿಗೆ ತೆರಳಿ ಅವುಗಳನ್ನು ಸುಗಂಧ ತೈಲದಿಂದ ಅಭಿಷೇಕಿಸಿದ್ದಳು. ಅಲ್ಲದೆ ಅನಂತರದ ಆತನ ಪಾದಗಳನ್ನು ತನ್ನ ಉದ್ದನೆಯ ಕೂದಲಿನಿಂದ ಒರೆಸಿದ್ದಳು. ಎಂಥ ಪ್ರೀತಿಪೂರ್ಣವಾದ ಭಕ್ತಿಯ ಒಂದು ಚಿತ್ರಣವು ಇಲ್ಲಿ ನಮಗೆ ಕೊಡಲಾಗಿದೆ. ಪಾದಗಳನ್ನು ಯಾವಾಗಲೂ ಮಾನವ ದೇಹದ ಅಂಗರಚನೆಯಲ್ಲಿನ ಅತಿ ದೀನವಾದ ಹಾಗೂ ಕೆಳದರ್ಜೆಯ ಅಂಗಗಳೆಂದು ಗುರುತಿಸಲಾಗಿರುವುದು. ತಲೆಯ ಕೂದಲನ್ನು, ವಿಶೇಷವಾಗಿ ಹೆಂಗಸಿನ ತಲೆ ಕೂದಲನ್ನು ಯಾವಾಗಲೂ ಒಂದು ವಿಶೇಷವಾದ ಸಂಪತ್ತಾಗಿರುವುದೆಂದು ಮತ್ತು ಅದು ಆಕೆಗೆ ಪ್ರಭಾವ ತರುವಂಥದ್ದೆಂದು ಗುರುತಿಸಲಾಗಿರುವುದು. ಇವೆಲ್ಲವನ್ನು ಹೀಗೆ ಒಂದು ರೀತಿಯಲ್ಲಿ ಒಟ್ಟುಗೂಡಿಸಿ ಮರಿಯಳು ತನ್ನ ಕರ್ತನೂ ಗುರುವೂ ಆಗಿರುವಾತನು ತನಗಿಂತಲೂ ಅಪರಿಮಿತವಾಗಿ ಉನ್ನತನು, ತನ್ನನ್ನು ಮೀರಿದವನೆಂದು ಪರಿಗಣಿಸಿದ್ದಳೆಂಬುದನ್ನು ಸೂಚಿಸಲಾಗಿರುವುದು. ಆಕೆಯು ಮೊದಲು ಆತನನ್ನು ಅತಿ ಅದ್ಭುತವಾದ ಮನುಷ್ಯನು, ಯಾವ ಮನುಷ್ಯನೂ ಮಾತನಾಡಲಾರದ ರೀತಿಯಲ್ಲಿ ಮಾತನಾಡುವವನೆಂದು ಗುರುತಿಸಿಕೊಂಡಿದ್ದಳು. ಅನಂತರದಲ್ಲಿ ಆಕೆಯು ಆತನನ್ನು ಒಂದು ವಿಶೇಷವಾದ ಕಾಲದಲ್ಲಿ ವಿಶೇಷವಾದ ರೀತಿಯಲ್ಲಿ ಕಳುಹಿಸಲ್ಪಟ್ಟಿರುವ ಒಬ್ಬ ಮಹಾಬೋಧಕನೆಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾ ಬಂದಿದ್ದಳು. ಅಲ್ಲದೆ ಕಡೆಯದಾಗಿ ಲಾಜರನನ್ನು ಮರಣ ನಿದ್ರೆಯಿಂದ ಎಬ್ಬಿಸಿದುದರ ಮೂಲಕವಾಗಿ ಆತನಲ್ಲಿ ಸರ್ವಶಕ್ತನಾದ ದೇವರ ಶಕ್ತಿ ಇರುವುದೆಂದು, ಆತನು ದೇವಕುಮಾರನಲ್ಲದೆ ಬೇರೆ ಯಾರೂ ಅಲ್ಲವೆಂಬುದಕ್ಕೆ ಸಾಕ್ಷಿ ಪ್ರಮಾಣವನ್ನು ಪಡೆದುಕೊಂಡಿದ್ದಳು. ಮತ್ತು ಆತನ ಅತ್ಯುನ್ನತ ಸ್ಥಾನಕ್ಕೆ ತಕ್ಕ ಭಯಭಕ್ತಿಯನ್ನು ಆತನಿಗೆ ಸೂಕ್ತವಾಗಿ ನೀಡಿದ್ದಳು. ಅವಳು ಆತನನ್ನು, ಅಂದರೆ ಯೇಸುವನ್ನು, ಭೂಲೋಕ ಸಂಬಂಧವಾದ ಸಿಂಹಾಸನದಲ್ಲಿ ಇರಿಸಿರಲಿಲ್ಲವಾದರೂ ತಾನು ನಿರಂತರವಾಗಿ ಆತನಿಗೆ ಶ್ರದ್ಧೆಯುಳ್ಳ ಸೇವಕಳೆಂಬುದನ್ನು ತೋರಿಸಿಕೊಟ್ಟಿರುವಳು. ಆಕೆಯು ಆತನನ್ನು ಇಸ್ರಾಯೇಲ್ ಜನರೆಲ್ಲರ ಮುಂದೆ ಮಹಿಮೆಪಡಿಸಿರಲಿಲ್ಲವಾದರೂ ತನ್ನ ಸ್ವಂತ ಮನೆಯಲ್ಲಿ ಆತನನ್ನು ಗೌರವಿಸಿ ಮಹಿಮೆಪಡಿಸಿದ್ದಳು. ಆಕೆಯು ಆತನ ಗುಣ ಅತಿಶಯಗಳನ್ನು ಸ್ತುತಿಸಿ ಆತನ ಗುಣಗಾನ ಮಾಡಿರಲಿಲ್ಲವಾದರೂ ತನ್ನ ಸ್ವಂತ ಹೃದಯದಲ್ಲಿ ಮಧುರವಾಗಿ ಗುಣಗಾನ ಮಾಡಿ ಆತನ ಮೇಲೆ ಸುಗಂಧ ತೈಲವನ್ನು ಸುರಿದಿದ್ದಳು. ಆ ಪರಿಮಳದ ಕಂಪು ಆಕೆಯ ಮನೆಯನ್ನು ತುಂಬಿಕೊಂಡಿದ್ದು ಮಾತ್ರವಲ್ಲದೆ ಸಾಧಾರಣವಾಗಿ ಸ್ತ್ರೀಯರ ಗೌರವಾರ್ಥವಾಗಿ ಆಕೆಯ ದಿನದಿಂದ ಈ ಕಾಲದವರೆಗೂ ಆ ಪರಿಮಳದ ಮಾಧುರ್ಯವು ಫಲಿಸುತ್ತಿರುವುದು. ಆಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ ಎಂದು ಕರ್ತನು ಹೇಳಿದ್ದನು. ಆಕೆಯು ತನ್ನ ಕೈಯಲ್ಲಿ ಸಾಧ್ಯವಾಗುವಷ್ಟರ ಮಟ್ಟಿಗೆ ಅತ್ಯುತ್ತಮವಾದ ರೀತಿಯಲ್ಲಿ ತನ್ನ ಶ್ರದ್ಧಾಭಕ್ತಿಯನ್ನು ತೋರಿಸಿರುವಳು. ಈ ವಿಷಯದಲ್ಲಿ ನಮ್ಮ ಕರ್ತನು ನುಡಿದ ಪ್ರವಾದನೆಯಲ್ಲಿನ ಮಿಕ್ಕ ಈ ಭಾಗವು ಎಷ್ಟು ಸತ್ಯವಾಗಿರುವುದು. ಈ ಸುವಾರ್ತೆಯು ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಈಕೆಯ ನೆನಪಿಗಾಗಿ ಹೇಳಿರುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದು ಮಧುರ ಗುಣದಿಂದ ಕೂಡಿದ ಒಂದು ಪ್ರೀತಿಮಯ ಹೃದಯದ ಒಂದು ಸವಿ ನೆನಪಾಗಿರುವುದು. ಈ ಸುವಾರ್ತಾಯುಗ ಪರ್ಯಂತರವಾಗಿರುವ ಕರ್ತನ ಜನರ ಮೇಲೆ ಇದು ಉಂಟು ಮಾಡಿರುವ ಕಂಪು, ಆಶೀರ್ವಾದ, ಪುನಶ್ಚೇತನಗಳ ಬೆಳಕಿನಲ್ಲಿ ಇದನ್ನು ಪರಿಗಣಿಸಿದಾಗ ಬಹು ಬೆಲೆಯುಳ್ಳದ್ದು, ಅತ್ಯ ಅಮೂಲ್ಯವೂ ಆದ ಮರಿಯಳ ಸುಗಂಧ ತೈಲದ ಭರಣಿಯು ಸಹ ಅತಿ ಅಗ್ಗವಾದುದಾಗಿ ಸಾಬೀತಾಗಿರುವುದು.